ಯಾರು ದೊಂಬಿಗಳನ್ನ ಮಾಡ್ತಾರೆ ಅಂತವರಿಗೆ ಈ ಪೊಲೀಸ್ ಇಲಾಖೆ ಜನಸ್ನೇಹಿ ಆಗ್ಬಿಟ್ಟಿದೆ. ಇಡೀ ಕ್ರಿಮಿನಲ್ಗಳ ಎದುರು ಪೊಲೀಸರು ಕೈಕಟ್ಟು ಕುಳಿತಂತ ಪರಿಸ್ಥಿತಿ ಈ ಕರ್ನಾಟಕ ರಾಜ್ಯದಲ್ಲಿ ನಿರ್ಮಾಣ ಆಗಿರುವಂತದ್ದು ನಾಚಿಕೆ ಪಡುವಂತ ಸ್ಥಿತಿ ಇವತ್ತು. ಇಂಥ ಪರಿಸ್ಥಿತಿ ಕರ್ನಾಟಕದಲ್ಲಿ ಯಾವತ್ತೂ ಕೂಡ ಬಂದಿರಲಿಲ್ಲ. ಮೊದಲನೇ ಬಾರಿಗೆ ಕರ್ನಾಟಕದಲ್ಲಿ ಇಂಥ ಪರಿಸ್ಥಿತಿ ಬಂದಿರುವಂತದ್ದು ಅತ್ಯಂತ ನಾಚಿಕೆಗೇಡಿನ ಸಂಗತಿ. ಮಾನ್ಯ ಅಧ್ಯಕ್ಷರೇ, ಹರ್ಷ ಕೇಸ್ ನಿಮ್ಗೆ ಆಗಿದ್ದು, ಬೆಂಗಳೂರಿನಂತ ಮಹಾನಗರ ಅವಾಗ ನಿಮ್ ಸರ್ಕಾರ ಇರಲಿಲ್ವಾ? ಈ ಗೋಪಾಲಕೃಷ್ಣ ಮಾನ್ಯ ಅಧ್ಯಕ್ಷರೇ ಮಾತಾಡೋದಲ್ಲ ಅಲ್ಲ, ಹೌದಣ್ಣ. ನಿಮ್ ಕಾಲದಲ್ಲಿ ಹರ್ಷನ್ ಕೇಸ್ ಆಗಿದ್ದು, ನಿಮ್ ಕಾಲದಲ್ಲಿ ಪ್ರವೀಣ್ ಹತ್ಯೆ ಕೇಸ್ ಆಗಿದ್ದು, ಅವಾಗ ನಡೆದಿದ್ದೆಲ್ಲ ಕಣ್ಣು ಮುಚ್ಕೊಂಡಿದ್ರಲ್ವಾ? ಸನ್ಮಾನ್ಯ ಸಭಾಧ್ಯಕ್ಷರೇ, ಬಹಳ ಜನ ಇಲ್ಲಿ ಆ ಕಡೆಯವರು ತಮ್ಮ ಮತಗಳ ಆಶೆಗಾಗಿ ಒಂದು ವರ್ಗವನ್ನ ಓಲೈಸುತ್ತಿರೋದು ಸ್ಪಷ್ಟವಾಗಿ ಗೋಚರ ಆಕೈತಿ. ನೀವು ಮಾತಾಡ್ತಾ ಇರೋದು ಮತಗಳಿಗೋಸ್ಕರನೇ. ಒಂದೇ ನಿಮಿಷ ಮಾತ್ರ ಬಂದಾಗ ಮಾತ್ರ ಈಗ ನೀವು ನಿಮ್ ವಿಚಾರನ ಹೇಳಿ. ನೀವು ಮಾಡ್ತಾ ಇರೋದು ಮತಗಳಿಗೋಸ್ಕರ. ಎಲ್ಲರೂ ಮತಗೋಸ್ಕರನೇ ನೀವು ಇನ್ಸಿಡೆಂಟ್ ತಗೊಂಡಿದ್ದಾರೆ. ಸುನಿಲ್ ಕುಮಾರ್ ಅವರೇ, ಯಾವ ತರ ಹೊಡೆದ್ರೆ ಹೆಣ್ಣು ಮಕ್ಕಳು ಯಾರ ಪರನೂ ಇಲ್ಲ. ನಮ್ಗೆ ಹಿಂದೂನು ಒಂದೇ, ಮುಸಲ್ಮಾನ ಒಂದೇ, ನಿಮ್ಗೆ ಮಾಡಿ ನಮ್ಗೆ ಎಲ್ಲೂ ಒಂದೇ. ಹಿಂದೂನು ಒಂದೇ, ಮುಸಲ್ಮಾನ ಒಂದೇ, ಕ್ರೈಸ್ತ ಒಂದೇ. ಅದು ನಿಮ್ಗೆ ಭಾವನೆ ಇಲ್ಲ. ಭಾರತ ವಿಶ್ವಸಂಸ್ಥೆ ಮಾತಾಡ್ಲಿ. ಹೇಳಿಕೆ ಕೊಡೋದಿಲ್ಲ. ಭಾರತ ದೇಶ ಇಡೀ ವಿಶ್ವಸಂಸ್ಥೆ ಕೂತ್ಕೊಳ್ಳಿ. ಸುನಿಲ್ ಕುಮಾರ್ ಮಾತಾಡ್ರಿ. ಮಾನ್ಯ ಅಧ್ಯಕ್ಷರೇ, ಈ ನೆಲದ ಕಾನೂನು ಎಲ್ಲರಿಗೂ ಒಂದೇ. ಕಾನೂನು ಬೇರೆ ಬೇರೆ ಅಂತೇಳಿ ನಮ್ಗೆ ಯಾರಿಗೂ ಕೂಡ ಅನ್ಸಿಲ್ಲ. ಆದ್ರೆ ಈ ರೀತಿಯಾದಂತಹ ಘಟನೆಗಳು ನಡೆದಾಗ ಇಲಾಖೆ ಯಾವ ರೀತಿ ನಡ್ಕೊಂಡಿದೆ ಅನ್ನುವಂಥದ್ದು ಜೀವಂತವಾಗಿದೆ. ನಾನೇನು ಬಹಳ ಅದಕ್ಕೆ ವಿವರಕ್ಕೆ ಹೋಗಲ್ಲ ಹೆಂಗ್ ನಡ್ಕೊಂಡಿದೆ ಅಂತ. ಪೊಲೀಸರ ನೈತಿಕ ಸ್ಥೈರ್ಯವನ್ನು ಹೆಚ್ಚಿಸಬೇಕಾದಂತ ಒಂದು ಸರ್ಕಾರ, ಒಬ್ರು ಸಚಿವರೇ ಪೊಲೀಸರ ತಪ್ಪು ಮಾಡಿರು ಅನ್ನುವಷ್ಟರ ಮಟ್ಟಿಗೆ ಉದಯಗಿರಿ ಘಟನೆಯನ್ನು ಉಲ್ಲೇಖ ಮಾಡಿ ಒಬ್ರು ಸಚಿವರು ಹೇಳಿಕೆ ಕೊಟ್ಟಾಗ ಪೊಲೀಸರ ನೈತಿಕ ಸ್ಥಿತಿ ಏನಾಗುತ್ತೆ? ಇದನ್ನ ಇವತ್ತು ಅರ್ಥ ಮಾಡಿಕೊಳ್ಬೇಕಾಗಿರುವುದು. ಬಹಳ ಆಶ್ಚರ್ಯ ಮಾನ್ಯ ಅಧ್ಯಕ್ಷರೇ, ಹೆಣ್ಣು ಮಕ್ಕಳು ಅಷ್ಟೊತ್ತಿಗೆ ಯಾಕೆ ಹೋಗಿದ್ರೆ ಹೆಣ್ಣು ಮಕ್ಕಳು ಯಾಕೆ ಹೋಗಿದ್ರೆ ಅಂತ ಹೇಳಿದ್ರು. ಇಲ್ಲೇ ಜ್ಞಾನೇಂದ್ರಣ್ಣ ಇದ್ದಾರೆ, ಅವ್ರು ಹೋಮ್ ಮಿನಿಸ್ಟರ್ ಆದಾಗ ಘಟನೆ ಆದಾಗ ಯಾಕೆ ಹೇಳಿದ್ರು? 11 ಗಂಟೆಗೆ ಹೆಣ್ಣು ಮಕ್ಕಳಿಗೆ ಏನ್ ಕೆಲಸ ಅಂತ ಹೇಳಿದ್ರು. ಒಂದು ಓಟ್ಗೋಸ್ಕರ ನಡೆದಿರೋದು ಮೈಸೂರಿನ ಘಟನೆ. ಶಿವಲಿಂಗೇಗೌಡ್ರೆ, ಮೈಸೂರಿನ ಘಟನೆ ಅದರ ಬಗ್ಗೆ ಮುಂದೆ ನಾವು ಹೇಳ್ಬೇಕಾಗುತ್ತೆ ಎಲ್ಲನೂ. ಓಟ್ಗೋಸ್ಕರ ಎಲ್ಲ ನಾಟಕದ ಗೊಂಬೆ ನಿಮ್ಗೆಲ್ಲ ಅರ್ಥ ಆಗಲ್ಲ. ಅದು ಕೊಡ್ರಿ. ಮಾನ್ಯ ಅಧ್ಯಕ್ಷರೇ, ಆಗುತ್ತೆ ಇದಕ್ಕೆ ನಾಟಕ ಇನ್ನೇನು ಕರ್ನಾಟಕ ಉದ್ಧಾರ ಮಾಡಕ್ಕೆ ಓಟ್ಗೋಸ್ಕರ ರಾಜ್ಯದಲ್ಲಿ ನಡೀತಾ ಚರ್ಚೆಗಳ ಅಗತ್ಯಗಳಿಲ್ಲ. ಇದಕ್ಕೆ ಭಾರಿ ವಿವರವಾದ ಚರ್ಚೆಗಳ ಅಗತ್ಯ ಇಲ್ಲ. ಉದಯಗಿರಿಯಲ್ಲಿ ಆದಂತಹ ಘಟನೆಗಳನ್ನು ನೆನೆಸ್ಕೊಂಡಾಗ, ಶಿವಮೊಗ್ಗದಲ್ಲಿ ಆದಂತಹ ಘಟನೆಗಳನ್ನು ನೆನೆಸ್ಕೊಂಡಾಗ, ಹುಬ್ಬಳ್ಳಿಯಲ್ಲಿ ಆದಂತಹ ಘಟನೆಗಳನ್ನು ನೆನೆಸ್ಕೊಂಡಾಗ ನೈತಿಕ ಪೊಲೀಸ್ ಯಾವ ಸಮುದಾಯದ ಒಟ್ಟಾದ್ರೆ ಏನೇನಾಗುತ್ತೆ ಸಾರ್ವಜನಿಕವಾಗಿ ಸಾಕ್ಷಿ ಇರುವಂತಹ ಸಂಗತಿಗಳು. ಇದಕ್ಕೆ ಬಹಳ
ವಿವರಕ್ಕೆ ಹೋಗ್ಬೇಕು ಅಂತ ಅಗತ್ಯ ಇಲ್ಲ. ನಿಮಗೆ ಇನ್ನೂ ಸ್ಪಷ್ಟವಾಗಿ ಹೇಳ್ಬೇಕು ನಿಮ್ಮ ಪೊಲೀಸ್ ಇಲಾಖೆ ಏನು ಹಿಂದೂಗಳು ಸಾವಿರಾರು ಜನ ಒಟ್ಟಾದ್ರೆ ಪೊಲೀಸ್ ಇಲಾಖೆ ಮುಸಲ್ಮಾನರು ಸಾವಿರಾರು ಜನ ಒಂದಾದ್ರೆ ದಂಗೆ ಆಗುತ್ತೆ. ಇದು ಸಾರ್ವಜನಿಕ ಸತ್ಯ ಇರುವಂತದ್ದು. ಇದಕ್ಕೆ ಬಹಳ ವಿವರವಾಗಿ ಹೋಗಬೇಕಾದಂತ ಅಗತ್ಯತೆಗಳಿಲ್ಲ. ಇದನ್ನ ಸರ್ಕಾರ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಎಲ್ಲ ಒಂದು ಕಡೆ ವಿಫಲ ಆಗಿದೆ ಅಂತ ಅನ್ನಿಸ್ತಾ ಇದೆ.